ಸೀಮಾ ಸೀಮಾ ಎಲ್ಗೋತಿ ಹುಡುಗಿ ರೂಮ್ನಾಗೂ ಇಲ್ಲ. ಮಾತಾಡ್ಸಿದೆಲ್ಲೂ ಮಾತಾಡ್ತಿಲ್ಲ. ಸೀಮಾ ಏ ಸೀಮಾ, ಈ ಲಾವಣ್ಯ ಎತ್ತು ಹಾಳಾಗೋದ್ಲು. ಏ ಲಾವಣ್ಯ 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 ಎಲ್ಲಿಗೆ ಹೋದೆ? ಬಾರಿ ಇಲ್ಲಿ. ಅತ್ತೆ ಏನತ್ತೆ? ಹೊರಗೆ ಕೂತ್ಕೊಂಡಿದ್ದೆ ಬಿಸ್ಲಿಗೆ ಸ್ವಲ್ಪ ಹೊತ್ತು. ಯಾಕತ್ತೆ? ಬಿಸ್ಲಿಗೆ ಕೂತ್ಕೊಂಡ್ರೆ ಏನೇ ಬರಂಗೈತೆ? ಬಿಸ್ಲು ಕಾಯ್ಕೊಂಡು ಯಾಕೆ ಕೂತ್ಕೊಂಡಿದ್ದೆ? ನಿಂಗೇನೋ ಚಳಿ ಜ್ವರ ಬಂದೇವ? ಬಿಸ್ಲ ಕಾಯ್ಸಕ್ಕೆ ಇವ ಹಂಗಲ್ಲ ಅತ್ತೆ. ಬಿಸ್ಲ ಕೂತ್ಕೊಂಡ್ರೆ ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣ ಮೈ ಮೇಲೆ ಬಿದ್ರೆ ವಿಟಮಿನ್ ಡಿ ಸಿಗುತ್ತೆ ನಮ್ಮ ಬಾಡಿಗೆ, ಅದಕ್ಕೇನೆ. ಹಂಗಂದ್ರೆ ಏನೇ? ಅಯ್ಯೋ ಅತ್ತೆ, ನಮ್ಮ ಮೈಗೆ ದೇಹಕ್ಕೆ ವಿಟಮಿನ್ ತುಂಬಾ ಮುಖ್ಯ. ಕೇಳಿಲ್ವಾ ನೀವು? ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಬಿ ಅಂತನ. ಅದರಲ್ಲಿ ವಿಟಮಿನ್ ಡಿ ಸೂರ್ಯನ ಬೆಳಕಿಂದ ನಮಗೆ ಸಿಗುತ್ತೆ. ನೀವು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ರಿ. ವಿಟಮಿನ್ ಡಿ ಇದ್ರೆ ಆರೋಗ್ಯ ತುಂಬಾ ಗಟ್ಟಿಯಾಗಿರುತ್ತೆ. ಏನ್ ಗಟ್ಟಿಯಾಗಿರುತ್ತೆ ಏನೋ ಗೊತ್ತಿಲ್ಲ ಬಿಡು. ಈಗ ನಮ್ಮ ಸೀಮೆಯಲ್ಲಿ ರೂಮ್ನಾಗೂ ಇಲ್ಲ, ಇಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಬಾತ್ರೂಮ್ ಹೋಗ್ಯಾಳೇನಂತ ನೋಡಿದ್ರೆ ಅಲ್ಲೂ ಇಲ್ಲ. ಎಲ್ಗೋದ್ಲೆ? ಕಾಣಿಸ್ತಾ ಇಲ್ವಾ? ಗೊತ್ತಿಲ್ಲ ಅತ್ತೆ ಎಲ್ಗೋದ್ಲು ಅಂತ. ನನಗೇನು ಹೇಳೋಗ್ತಾಳ, ನಿಮ್ಗೆ ಹೇಳಿಲ್ಲ ಅಂದ್ರೆ. ಆದ್ರೆ ಆ ರೂಮ್ ಒಳಗೆ ಅವಳ ಫೋನು ಕಾಣಿಸ್ತಾ ಇಲ್ಲ, ಅವಳ ಬ್ಯಾಗುನು ಕಾಣಿಸ್ತಾ ಇಲ್ಲ. ಅಂದ್ರೆ ಏನೇ ನಿಮ್ಮ ಮಾತಿನ ಅರ್ಥ? ಅವಳೇನಂಗಾರೆ ಬ್ಯಾಗ್ನಾಗೆ ಬಟ್ಟೆ ತುಂಬಿಕೊಂಡು ಯಾವನ್ ಜೊತೆ ನಾದ್ರೂ ಓಡಾಗ್ಯವಳೆ ಅಂತನಾ ಅರ್ಥ? ಹಂಗಲ್ಲ ಅತ್ತೆ ನಾನು ಹೇಳ್ತಾ ಇರೋದು. ಅವಳಿಗೆ ವಾಸನ್ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಇನ್ನೊಂದ 10 ದಿವಸ ಐತೆ ಮದ್ವೆ. ಈಗ ಅವಳು ಕಾಣಿಸ್ತಾ ಇಲ್ಲ ಬೆಳಗ್ಗೆ ಅಂತಂದ್ರೆ ಹೇಳಿ. ನಾನು ಇವತ್ತು 5:15 ಎದ್ದಿದ್ದೆ. ಆದ್ರೆ ಸೀಮನ್ ರೂಮು ಓಪನ್ ಆಗಿತ್ತು. ಯಾಕೆ ಹಿಂಗೆ ಬಾಗ್ಲು ಮುಚ್ಚಿಲ್ಲ ಇವಳು ಅಂತ ಹೋಗಿ ನೋಡಿದ್ರೆ ಅಲ್ಲಿ ಸೀಮಾನೇ ಇರ್ಲಿಲ್ಲ. ಏನ್ ಹೇಳ್ತಿದ್ಯಾ? 5:15 ನನ್ನ ಮಗಳು ರೂಮ್ನಾಗ ಇರ್ಲಿಲ್ವಾ? ಅವಳ ಬ್ಯಾಗು ಕಾಣಿಸ್ತಾ ಇಲ್ವಾ? ಎಲ್ಲಿಗೋದ್ಲೆ ಅಷ್ಟೊತ್ತಿಗೆ? ಹೌದತ್ತೆ, ನಾನು 5:15 ಎದ್ದು ಕಸ ಎಲ್ಲ ಗುಡ್ಸೋಣ ಅಂತ ಹೋಗ್ತಾ ಇದ್ದೆ. ರಮ್ಯನ್ ಬಾಗ್ಲು ತೆಗೆದಿತ್ತು. ಅದಕ್ಕೆ ಬಿಡು ಗುಡ್ಸೋಣ, ರಮ್ಯ ಏನು ಎದ್ದಿರ್ಬೇಕೇನೋ ಆಲೆ ಅಂತ ನೋಡಕ್ ಹೋದ್ರೆ ರಮ್ಯಾನೂ ಇಲ್ಲ. ಲೈಟ್ ಹಾಕಿ ನೋಡಿದ್ರೆ ಬ್ಯಾಗುನೂ ಇಲ್ಲ. ಅಂದ್ರೆ ನನ್ನ ಮಗಳು ನನಗ್ಯಾಗೋ ಅವಳಿಗೆ ಈ ವಾಸನ್ ಮದ್ವೆ ಆಗೋದು ಇಷ್ಟ ಇರ್ಲಿಲ್ವಲ್ಲ. ಯಾರಾದ್ರೂ ಲವ್ ಮಾಡ್ತಿದ್ಲೇನೋ, ಅವ್ರ ಜೊತೆ ಓಡೋಗಿರ್ಬೇಕೇನೋ ಅಂತ ಅನಿಸ್ತೈತಿ ಅತ್ತೆ. ಏಯ್ ಮುಚ್ಚೆ ಬಾಯಿ, ಅವಳೇನು ನಿನ್ನಂಗ್ ಮಾಡ್ಕೊಂಡೇನೆ ಓಡೋಗ್ ಮದ್ವೆ ಆಗಕ್ಕೆ? ಅವಳು ನನ್ನ ಮಗಳು, ನಾನ್ ಬೆಳೆಸಿರೋ ಮಗಳು. ಹಂಗೆಲ್ಲ ಯಾರು ಲವ್ ಪಾವು ಏನು ಮಾಡ್ತಾ ಇಲ್ಲ. ಅವಳು ನನ್ನ ಮಾತು ಅಂದ್ರೆ ವೇದವಾಕ್ಯ ಇದ್ದಂಗೆ. ಸುಮ್ಮನಿರ್ತೀಯ? ಯಾರನ್ನ ಕೇಳಿಸ್ಕೊಂಡ್ರೆ ಏನು ತಪ್ಪು ತಿಳ್ಕೊಂಬಲ್ವ ನನ್ನ ಮಗಳ ಬಗ್ಗೆ? ನೀನು ಅವಳ ಮೇಲಿನ ಸಿಟ್ಟಿಗೆ ಹಿಂಗೆಲ್ಲ ಹೇಳ್ತಾ ಇದ್ಯಾ? ಪಾಪ ನನ್ನ ಮಗಳು ಎಲ್ಲ ವಾಕಿಂಗೋ ಇಲ್ಲ ಜಾಗಿಂಗೋ ಅಥವಾ ಹೋಗಿರ್ಬೇಕೇನ? ಅಲ್ಲತ್ತೆ ಇದ್ರೂ ಇರ್ಬೋದೇನೋ ಅಂತ ಅನ್ಕೊಂಡೆ. ನನಗೇನ್ ಗೊತ್ತು ಬಿಡಿ. ಅಲ್ಲ ಇತ್ತೀಚೆಗೆ ಅವಳು ಯಾವ ಜಾಗಿಂಗು ವಾಕಿಂಗು ಯಾಕೂ ಹೋಗ್ತಾ ಇರ್ಲಿಲ್ವಲ್ಲ. ಇವತ್ತು 5:15 ಎದ್ದೋಗ್ಯವಳೆ ಅಂದ್ರೆ ನನಗ್ಯಾಕೋ ಹಂಗೆ ಅನ್ನಿಸ್ತೈತೆ. ನೋಡ್ತೆ ಮಾಡಿ. ನೀನ್ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ, ಸುಮ್ಮನೆ. ನನಗೆ ಈಗಲೇ ಭಯ ಬಂದಂಗೆ ಆಗ್ತೈತೆ ನೀನ್ ಹೇಳೋ ಮಾತು ಕೇಳಿ. ಅದೇನೋ ನಿಜ ಆದ್ರೆ ಅಷ್ಟೇ ನೋಡು. ಬಾಯ್ ಮುಚ್ಕೊಂಡು ಹೋಗಿ. ಆಯ್ತು ಬಿಡಿ, ಹೋಗ್ತೀನಿ. ಯಾಕಂದ್ರೆ ತಿಂಡಿ ಮಾಡಕ್ ಹೋಗಿ ಮೊದ್ಲು. ನನ್ನ ಮಗಳು ಸುದ್ದಿ ಬರ್ತಾಳೆ. ಅವಳೇನು ಅಂತವಳಲ್ಲ. ಸರಿ ಆಯ್ತು ಬಿಡಿ. ನಿಮ್ಮ ಮಗಳ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆ ಇದ್ರೆ ನಾನು ಯಾಕೆ ಆ ನಂಬಿಕೆಗೆ ಹಸಿ ಬೆಳಿಲಿ? ನಿಮ್ಮಿಷ್ಟ. ಅಯ್ಯೋ ದೇವ್ರಿ, ಇವಳು ನೋಡ್ರಿ ಹಿಂಗೆ ಹೇಳ್ತಿದ್ದಾಳೆ. ಅವಳು ನೋಡ್ರಿ ಕಾಣಿಸ್ತಾ ಇಲ್ಲ. ಮದ್ವೆ ಬೇರೆ ಇನ್ನೊಂದು ಆಹಾರ ಐತೆ. ಅಯ್ಯೋ ದೇವ್ರಿ, ಏನಾಯ್ತಪ್ಪ ನನ್ನ ಮಗಳಿಗೆ? ನನ್ನ ಕೇಳೋಣ ಇರಪ್ಪ. ಹೌದೌದು, ರೀಮನ್ ಕೇಳೋಣ ಹೋಗಿ. ಬೇರೆ ಏನೇನೋ ಹೇಳಿ ಎದುರಿಸ್ತಾ ಇದ್ದಾಳಲ್ಲಪ್ಪ ದೇವ್ರಿ. ಅಯ್ಯೋ ಎತ್ಲ ಓದ್ಲ ಇವಳು. ಏನಾಯ್ತು? ಯಾಕೆ ಹಿಂಗೆ ಮಕ್ಕ ಹಿಂಗೆ ಮಾಡ್ಕೊಂಡಿದ್ಯಾ? ಅಯ್ಯೋ ರೀ, ನಮ್ಮ ಸೀಮಾ ಕಾಣಿಸ್ತಾ ಇಲ್ಲ ರೂಮ್ನಾಗೆ. ಆ ಲಾವಣ್ಯನ್ ಕೇಳಿದ್ರೆ 5:15 ಎದ್ದಿದ್ದೆ ನಾನು. ರೂಮ್ ಒಳಗೆ ಯಾರು ಇರ್ಲಿಲ್ಲ. ಅವಳ ಬ್ಯಾಗುನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನಾನು ಫೋನ್ ಮಾಡಿದೆ, ಫೋನು ಸ್ವಿಚ್ ಆಫ್ ಬರ್ತಿದ್ದೆ, ಫೋನು ಇಲ್ಲ. ಅದಕ್ಕೆ ನನಗೆ ಭಯ ಆಗ್ತಿದೆ ಕಣ್ರಿ. ಹೌದೇನೆ? ಅಯ್ಯೋ ದೇವ್ರೆ, ಅಂದ್ರೆ ಎಲ್ಲಿಗೆ ಹೋದ್ಲೆ ಅವಳು? ನಮ್ಗೆ ಯಾರಿಗೂ ಹೇಳ್ದೆ ಕೇಳ್ದೆ ಏನೇ ಇದು? ಲಾವಣ್ಯ ನೋಡಿದ್ರೆ ಹೌದು ಕಣ್ರಿ, ಕಾಣಿಸ್ತಾ ಇಲ್ಲ. ಎಲ್ಲೋದ್ಲೋ ಏನೋ ಗೊತ್ತಿಲ್ಲ. ಈ ಲಾವಣ್ಯ ನೋಡಿದ್ರೆ ಅವಳು ಯಾರನ್ನಾದ್ರೂ ಲವ್ ಮಾಡ್ತಿದ್ಲೋ ಏನೋ. ಈ ಮದುವೆ ಬೇರೆ ಇಷ್ಟ ಇರಲಿಲ್ಲ ಅವಳಿಗೆ ಅಂತ ಏನೇನೋ ಹೇಳಿ ಎದುರಿಸ್ತಾ ಇದ್ದಾಳೆ ಕಣ್ರಿ ನಮ್ಮ ಮಗಳ ಅಂತವಳ. ಏನಮ್ಮ ಹೇಳ್ತಾ ಇದ್ಯಾ? ಸೀಮಾ ಮನೇಲಿಲ್ವಾ? ಇಲ್ಲ ಕಣೋ. ಅಯ್ಯೋ ಎಲ್ಗೋದ್ಲೋ ಏನೋ, ಏನೋ ಮಾಡೋದು. ಅಲ್ಲೇ ಆಕಾಶ, ನಿನ್ ತಂಗಿ ಎಲ್ಲೋದ್ಲೋ? ಫೋನ್ ಏನೋ ಮಾಡೋ. ಇಲ್ಲಮ್ಮ, ಅವಳ ಫೋನು ಸ್ವಿಚ್ ಆಫ್ ಬರ್ತೈತೆ. ನಾನು ಅವಾಗ್ಲೇನೆ ಎಲ್ಲೋ ಹೋಗಿದ್ನಲ್ಲ ಮನೆಗೆ, ಲಾವಣ್ಯಗೆ ಏನೋ ಹೇಳ್ಬೇಕಾಯ್ತು ಹೇಳೋಣ ಅಂತ ಅವಳ ಫೋನಿಗೆ ಫೋನ್ ಮಾಡಿದೆ. ಸ್ವಿಚ್ ಆಫ್ ಬರ್ತೈತೆ. ಹೌದೇನೋ? ಎಲ್ಲೂ ಹೋದ್ಲು? ಅಯ್ಯೋ ಮದ್ವೆ ಬೇರೆ ಇನ್ನೊಂದು ವಾರ ಐತಲ್ಲೋ. ಈ ಎಲ್ಲೋದ್ಲು? ಹೋಗಿ ಯಾರಾದ್ರೂ ಫ್ರೆಂಡ್ಗಳು ಯಾರನ್ನಾದ್ರೂ ಕೇಳ್ಕೊಂಬರಾಗ ಹೋಗಿ. ಅಯ್ಯೋ ನನ್ನ ಮಗಳ ಸೀಮಾ, ಏನಾಯ್ತು ನನ್ನ ಮಗಳ ಸೀಮಾಗೆ? ಈ ಲಾವಣ್ಯ ಏನಾದ್ರೂ ಕಿಡ್ನಾಪ್ ಮಾಡ್ತಿದ್ಲಾ ಅಂತ? ಸುಮ್ಮನೆ ಇರಮ್ಮ, ಅವಳು ಯಾಕಮ್ಮ ಹಂಗೆ ಮಾಡ್ತಾಳೆ? ಅವಳು ಸೀಮನ್ ತಂಟಿಗೆ ಹೋಗಲ್ಲ. ಅವಳ ವಿಷಯನೇ ಮಾತಾಡಲ್ಲ. ಇವಾಗ ಏನಾದರೂ ಮಾಡ್ಕೊಳ್ಳಿ ಏನು ಅಂತಾನೋ ಏನು ಹೇಳಲ್ಲ. ಅಂಥದ್ರಲ್ಲಿ ಲಾವಣ್ಯ ಯಾಕೆ ಅವಳನ್ನ ಕಿಡ್ನಾಪ್ ಮಾಡಿಸ್ತಾಳೆ?
ಅವಳು ಅಂಥವಳಲ್ಲ, ಸುಮ್ಮನೆ ಇರು, ನೀನು ಏನೇನು ಯೋಚನೆ ಮಾಡಬೇಡ. ಅಲ್ವೋ ಅವಾಗ ಬೇರೆ ಈ ಲಾವಣ್ಯನ ನನ್ನ ಮಗಳು ಕಿಡ್ನಾಪ್ ಮಾಡ್ತಿದ್ಲಲ್ವಾ, ಅದೇ ಸಿಟ್ಟಿಕ್ಕಡು ಈಗ ಅವಳು ಹಂಗೆ ಮಾಡಿದಾಳೋ ಏನೋ ಅಂತ ನನಗೆ ಭಯವಾದಂಗೆ ಆಗ್ತೈತೆ. ಏನೋ ಮಾಡೋದೀಗ. ಓ ಏನೂ ಆಗಿರಲ್ಲ, ಆ ರೀಮನ್ನ ವಿಚಾರಿಸೋಣ ಬಾ, ಆ ರೀಮನ್ ಮನೆ ಹತ್ರ ಏನಾದರೂ ಹೋಗಿದ್ದಾಳೇನೋ ಅಂತ. ಹೌದಾ, ಸರಿ ನಡಿ ಜಲ್ದು. ನನಗೆ ಯಾಕೋ ಎದೆಗೆಲ್ಲ ಒಂಥರ ಆಗ್ತೈತೆ, ಏನಾಯ್ತು ಏನೋ ನನ್ನ ಮಗಳಿಗೆ ಅಂತ. ಏನೂ ಆಗಿರಲ್ಲ, ಬಾರಮ್ಮ ಬಾ. ನಾವು ಹೋಗಿ ವಿಚಾರಿಸ್ತೀವಿ, ನೀನು ಏನಾದರೂ ಗೊತ್ತಾದರೆ ನನ್ನ ಫೋನಿಗೆ ಫೋನ್ ಮಾಡು. ಸರಿ ಆಯ್ತಪ್ಪ, ಹೋಗಿ ಜಲ್ದಿ ಬರ್ರಿ. ಮಾವ ಏನಮ್ಮ ಲಾವಣ್ಯ, ನಮ್ಮ ಸೀಮಾ ಎಲ್ಲೋದ್ಲು ಅಂತ ಏನಾದರೂ ನಿನಗೇನಾದರೂ ಗೊತ್ತಾ? ಇಲ್ಲ ಮಾವ, ಗೊತ್ತಿಲ್ಲ. ಹೌದಾ, ಸರಿ ಆಯಿತು ನಡಿಯಮ್ಮ. ಇನ್ನೇನು ಮಾಡೋಕ್ಕಾಗುತ್ತೆ, ನನಗೊಂದು ಲೋಟ ಕಾಫಿ ಕಾಸು ಕೊಡು, ಸ್ವಲ್ಪ ಹೊತ್ತು ಕಾಫಿ ಕುಡಿದು ಕುತ್ಕೊಂತೀನಿ. ಸರಿ ಆಯ್ತು, ಬನ್ನಿ ಮಾವ. ರೀಮಾ ಏ ರೀಮಾ. ಆಂಟಿ, ಏನಂಟಿ ಏನ್ ಇಲ್ಲಿವರೆಗೂ ಬಂದಿದ್ದು? ರೀಮಾ, ನಮ್ ಸೀಮಾ ಕಾಣಿಸ್ತಾ ಇಲ್ಲ ಕಣೆ, ಬೆಳಿಗ್ಗೆಯಿಂದ ಎಲ್ಲ ಕಡೆ ಹುಡುಕಿದ್ವಿ, ಫೋನು ಮಾಡಿದ್ರೆ ಫೇನು ಸ್ವಿಚ್ ಆಫ್ ಬರುತ್ತೆ, ಅವಳ ಬ್ಯಾಗುನು ಕಾಣಿಸ್ತಾ ಇಲ್ವಂತೆ ರೂಮ್ನಾಗೆ, ಅದಕ್ಕೆ ನಮ್ಗೆ ಭಯ ಆಗ್ತಿದೆ. ಎಲ್ಲಿಗೆ ಹೋದ್ಲೆ, ನಿಮ್ಗೆ ಏನಾದ್ರೂ ಹೇಳಿದ್ಲೇನೆ? ಅಯ್ಯೋ ಇದೇನಪ್ಪ ಇದು, ಇವತ್ತು ಸೀಮಾ ಮದುವೆ ಆಗಕ್ಕೆ ಹೋಗಿದ್ದಾಳೆ ಕಿರಣ್ಣ. ನಾನು ಹೆಂಗೆ ಹೇಳೋದು ಇವ್ರ ಹತ್ರ? ಇರೋ ಸತ್ಯ ಹೇಳೋದ? ಹೇಳೋದು ಏನು ಮಾಡೋದು? ಹೌದೌದು, ಇಷ್ಟೊತ್ತಿಗೆ ಆಗಲೇ ಮದುವೆಗೆಲ್ಲ ತಯಾರಿ ಮಾಡಿಕೊಂಡು ನೀನು ತಾಳಿ ಕಟ್ಟೋ ಸಿದ್ಧವಾಗಿರ್ತಾರೆ, ಬೆಳಗ್ಗೆ 8 ಗಂಟೆಗೆ ಮುಹೂರ್ತ ಅಂತ ಹೇಳ್ತಿದ್ದ ಕಿರಣ್. ಹೌದು, ಹೇಳೇ ರೀಮಾ ಬೇಗ. ಏನು ಯೋಚನೆ ಮಾಡ್ತಾ ಇದ್ಯಾ? ನಿನಗೆ ಗೊತ್ತಿರುತ್ತೆ, ನೀನು ಅವಳು ಕ್ಲೋಸ್ ಫ್ರೆಂಡ್ಸು, ಹೇಳೇ. ರೀಮಾ ಎಲ್ಲಿಗೆ ಹೋದ್ಲು ಏನು ಎತ್ತ ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದರೆ ನೀನು ಅವಳು ಎಷ್ಟು ಕ್ಲೋಸ್ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿನಗೆ ಗೊತ್ತಿರುತ್ತೆ, ಸತ್ಯ ಹೇಳು. ಅಯ್ಯೋ ಆಕಾಶ್, ಆಯಿತು ಸತ್ಯ ಹೇಳ್ತೀನಿ, ಆದರೆ ನೀವು ನನ್ನ ಏನು ಅನ್ಬಾರ್ದು. ಆಯಿತು ಹೇಳು, ನೀನು ಯಾಕನ್ಲಿ? ಅವಳು ಎಲ್ಲೋಗಿದ್ದಾಳೆ? ಹೇಳೇ ರೀಮಾ ಜಲ್ದಿ, ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಆಂಟಿ, ಅದು ಸೀಮಾ ಒಂದು ಹುಡುಗನ ಲವ್ ಮಾಡ್ತಾ ಇದ್ಲು. ಲವ್? ಯಾರ್ಯಾವನು? ಅಂದ್ರೆ ಈಗ ಅವನ ಜೊತೆ ಓಡೋದೋಳ? ಹೌದು ಆಂಟಿ, ನೀವು ವಾಸು ಜೊತೆ ಮದುವೆ ಫಿಕ್ಸ್ ಮಾಡಿದ್ರಲ್ವಾ, ಅವಳಿಗೆ ವಾಸು ಜೊತೆ ಮದುವೆ ಆಗಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ನಿಮ್ಗೆ ಹೇಳಿದ್ರು ನೀವು ಒಪ್ಕೊಂಡ್ಲಿಲ್ಲ, ಅಂಕಲ್ಲು ಒಪ್ಕೊಂಡ್ಲಿಲ್ಲ, ಆಕಾಶನು ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ ಅವಳು ಈ ನಿರ್ಧಾರ ಮಾಡಿದಾಳೆ, ಕಿರಣ್ ಜೊತೆ ಓಡೋಗಿದ್ದಾಳೆ. ಕಿರಣ್ ಅಂತ ಅವನ ಹೆಸರು. ಕಿರಣ? ಯಾವ ಊರು? ಅದು ನನಗೆ ಗೊತ್ತಿಲ್ಲ ಆಕಾಶ್, ಅದು ನನಗೆ ಗೊತ್ತಿಲ್ಲ ಯಾವೂರು ಅಂತಾನ. ಒಟ್ಟಿನಲ್ಲಿ ಅವರಿಬ್ರು ಇವತ್ತು ಮದುವೆ ಆಗಕ್ಕೆ ಹೋಗಿದ್ದಾರೆ, ಇಷ್ಟೊತ್ತಿಗಾಗಲೇ ಮದುವೆ ಆಗೋಗಿದೆ ಅಂತ ಅನ್ಸುತ್ತೆ. ಹೌದಾ? ಅಯ್ಯಯ್ಯೋ, ಏನೇ ಹೇಳ್ತಾ ಇದೀಯ ರೀಮಾ? ಅಯ್ಯೋ ಆಕಾಶ, ಏನೋ ನಿನ್ ತಂಗಿ ಇಂಥ ಕೆಲಸ ಮಾಡ್ಬಿಟ್ಲಲ್ಲೋ. ಹೌದಾ ಆಂಟಿ, ಇಷ್ಟೊತ್ತಿಗಾಗಲೇ ಮದುವೆ ಆಗಿರುತ್ತೆ. ನೀವು ಅವಳನ್ನ ಹುಡ್ಕೋದ್ರಿಂದ ನನಗೆ ಏನು ಪ್ರಯೋಜನ ಇಲ್ಲ. ಅವನು ತುಂಬಾ ಒಳ್ಳೆ ಹುಡುಗ, ದೊಡ್ಡ ಶ್ರೀಮಂತ, ತುಂಬಾ ಚೆನ್ನಾಗಿರ್ತಾಳೆ ಬಿಡಿ ಸೀಮಾ. ಏಯ್ ಮುಚ್ಚು ಬಾಯಿ. ಶ್ರೀಮಂತ ಅಂದ ತಕ್ಷಣ ಒಳ್ಳೆನಾಗ್ತಾನ? ಆಕಾಶ್ ಸಿಟ್ಟು ಯಾಕೆ? ನಿನ್ ತಂಗಿ ಲವ್ ಮಾಡಿ ಮದುವೆ ಆಗ್ಬಾರ್ದಾ? ಮನೇಲಿ ಎಲ್ರು ಮದುವೆ ಸೆಟ್ ಮಾಡಿದ್ಮೇಲೆ ಮದುವೆ ಆದ್ರೆ ಈ ಜನಗಳು ಏನ್ ಮಾತಾಡಲ್ಲ? ನಮ್ಮ ಮರ್ಯಾದೆ ಹೋಗಲ್ವಾ? ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋಗಲ್ವಾ? ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಅಂತ ಇವಾಗ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಮದುವೆ ಆದಾಗ ಲಾವಣ್ಯಗೂ ಮದುವೆ ಸೆಟ್ ಆಗಿತ್ತು ತಾನೆ ಅವ್ರ ಅತ್ತೆ ಮಗನ ಜೊತೆ. ನೀನ್ ಮದುವೆ ಆಗಿದ್ದೇನು ಒಳ್ಳೆ ಕೆಲ್ಸನಾ? ನೀನ್ ಇಷ್ಟಪಟ್ಟಂಗೆ, ನಿನ್ ಹೆಂಡತಿ ಇಷ್ಟಪಟ್ಟಂಗೆ ಇಬ್ರು ಮದುವೆ ಆದ್ರಿ ತಾನೆ. ಹಂಗೇನೆ ಸೀಮಾನು ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಆಗಿದ್ದಾಳೆ, ಅದ್ರಲ್ಲೇನಿದೆ ತಪ್ಪು? ನೀನ್ ಮಾಡಿದ ಮಾತ ಸರಿ, ಅವಳು ಮಾಡಿದ್ರೆ ತಪ್ಪಾ? ಅಯ್ಯಯ್ಯೋ ಆಕಾಶ, ನೋಡ್ದೇನೋ ನೀನ್ ಮಾಡಿರೋ ತಪ್ಪು. ಇವಾಗ ನಿನ್ ತಂಗಿನೂ ಹಂಗೆ ಅದೇ ದಾರಿ ಹಿಡ್ದವಳೆ. ನಂಗೆ ಇಬ್ರು ಮಕ್ಳಿದ್ರೆ ಒಬ್ರು ಮಕ್ಳನ್ನಾದ್ರೂ ಮದುವೆ ಮಾಡೋಂತ ಯೋಗ ಪಡ್ಲಿಲ್ವಲ್ಲೋ, ಅದೃಷ್ಟನೇ ಇಲ್ವಲ್ಲೋ ಮದುವೆ ನೋಡೋಂಥದ್ದು. ಅಯ್ಯಯ್ಯೋ ದೇವ್ರೆ, ನಮ್ಗೆ ಯಾಕಪ್ಪ ಇಂಥ ಕಷ್ಟ, ಯಾಕಿಂತ ಹಣೆ ಬರ ಬರ್ದಿದ್ಯಾ? ಇಬ್ರಿದ್ರೆ ಇಬ್ರು ಅಂತವ್ರೆ ಆಗ್ಬಿಟ್ರಾ? ಅಯ್ಯೋ, ನಮ್ಮ ಮಕ್ಳು ಮದುವೆ ಮಾಡ್ಬೇಕು ಅಂತ ಎಷ್ಟೆಲ್ಲ ಕನಸು ಆಸೆ ಇಟ್ಕೊಂಡಿದ್ದೆ. ಅಯ್ಯೋ ಅಮ್ಮ, ಹಳಬೇಡ, ಸುಮ್ಮನಿರು. ರೀಮಾ, ನೀನು ಹೇಳ್ತಾ ಇರೋದು ನಿಜನಾ? ಎಲ್ಲೋಗಿದ್ದಾರೆ ಮದುವೆ ಆಗಕ್ಕೆ? ಏನಾದರೂ ಗೊತ್ತಾ? ಇಲ್ಲ ಆಕಾಶ್, ನನ್ಗೇನು ಗೊತ್ತಿಲ್ಲ. ನೋಡ್ದೇನು ಆಕಾಶ, ನೀನ್ ಮಾಡಿರೋ ತಪ್ಪಿಗೆ ಈಗ ಅವಳು ಅದೇ ದಾರಿ ಹಿಡ್ದವಳೆ. ಅಯ್ಯೋ, ನನ್ಗೆ ಮಗಳು ಮದ್ವೆನಾದ್ರೂ ನೋಡೋಂಥ ಸೌಭಾಗ್ಯ ಸಿಗುತ್ತೆ ಬಿಡು. ನಮ್ಮ ಇದ್ದೂರಾಗೇನೆ ವಾಸು ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾಳೆ, ನನ್ನ ಕಣ್ಣೆದಿಗೆ ಇರ್ತಾಳೆ ಅಂತ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ವಾಸುನು ತುಂಬಾ ಒಳ್ಳೆ ಹುಡುಗ, ಮನೆ ಕಡೆಗೂ ಚೆನ್ನಾಗೇ ಇದ್ದಾರೆ. ಅಂತವನ್ಗೆ ಮದುವೆ ಮಾಡ್ಬೇಕು ಅಂತ ನಾನು ಆಸೆ ಪಟ್ರೆ ಇವಳು ನೋಡಿದೆ ಯಾವನ ಜೊತೆನೂ ಓಡೋಗಿ ಅವಳಲ್ಲೋ. ಅಯ್ಯೋ, ಎಲ್ಲೋದ್ಲ? ಹೋಗ ಹುಡುಕೊಂಬರೋಗೋ, ಮೊದ್ಲೋಗಿ ಹೋಗೋ ಜಲ್ದಿ. ಅಯ್ಯೋ ಅಮ್ಮ, ಈಗ ಹುಡುಕೊಂಬರೋದ್ರಿಂದನ ಏನು ಪ್ರಯೋಜನ ಇಲ್ಲ. ರೀಮಾ ಹೇಳಿಲ್ವಾ ಇಷ್ಟೊತ್ತಿಗೆ ಮದುವೆ ಆಗೋಗಿರುತ್ತೆ ಅಂತನ? ಬಿಡು ಹೋಗ್ಲಿ, ಎಲ್ಲಾದರೂ ಹೋಗ್ಲೇಳು. ಒಟ್ಟಿನಲ್ಲಿ ಅವಳು ಇಷ್ಟಪಟ್ಟಂಗೆ ಮದುವೆ ಆಗಿ ತಾನೆ, ಚೆನ್ನಾಗಿರ್ಲಿ ಬಿಡು. ನೀನು ಯಾಕೆ ಅಳ್ತೀಯ? ಸುಮ್ಮನಿರು. ಅಳ್ದೆ ಇನ್ನೇನೋ ಮಾಡ್ಲಿ, ನಿನ್ನ ಮದ್ವೆ ಅಂತೂ ಮಾಡೋಕ್ಕಾಗಲಿಲ್ಲ. ಅವಳ ಮದ್ವೆನಾದ್ರೂ ಮಾಡಿ ಖುಷಿ ಪಡೋಣ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಅವಳು ಆ ಲೌಡಿನೂ ಹಿಂಗ್ ಮಾಡೋದ್ಲಲ್ಲೋ. ಅಯ್ಯೋ, ನಿಮ್ಗೇನೋ ಬಂದಿರೋದು ಇಬ್ರಿಗೂ ಒತ್ತು.
ಜನಗಳು ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ಮಕ್ಕಳು ನೀನ್ ಹೆಂಗ್ ಬೆಳೆಸ್ಯಾರೋ ಏನೋ, ತಂದೆ ತಾಯಿನೇ ಮಾತು ಕೇಳಲ್ಲ, ಓಡೋಗ್ ಮದ್ವೆ ಆಗ್ಯಾವ ಎರಡೂನು ಅಂತ ಎಷ್ಟು ಆಡ್ಕೊಂತಾರೆ ಗೊತ್ತಾ? ಹಾ ಅಯ್ಯೋ ಅಮ್ಮ ಹಂಗೆಲ್ಲ ಏನೂ ಆಗಲ್ಲ. ಈಗ ನಾನು ಲಾವಣ್ಯ ಚೆನ್ನಾಗಿಲ್ವಾ? ಹಂಗೆ ಅವರು ಚೆನ್ನಾಗಿರ್ತಾರೆ. ಬಾ ಒಳ್ಳೆ ಹುಡುಗ ಆಗಿದ್ರೆ ಬಾ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ನಾವು ಹುಡುಕಿದ್ರೆ ಏನು ಪ್ರಯೋಜನಕ್ಕೆ ಬರಲ್ಲ. ಈಗ ಸದ್ಯ ಎಲ್ಲಿ ಮದುವೆ ಆಗಕ್ಕೆ ಹೋಗಿದ್ದಾರೆ ಅಂತ ನಾನು ಹೇಳಿಲ್ಲ, ಹೇಳೋದು ಬೇಡ, ಹೇಳ್ಬೇಡ ಅಂತಾನೆ ಸೀಮಾ ಹೇಳಿದ್ಲು. ಮದುವೆ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಅವ್ರಿಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಈಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.